4 ವರ್ಷದ ಮಗುವಿದ್ದಾಗ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಸೋದರ ಮಾವಂದಿರ ನೆರಳಲ್ಲಿ ಬೆಳೆದು ಚಿಕ್ಕಮ್ಮಳಾದ ಜಗದೇವಿ ಬಿರಾದಾರ ಇವರ ಅಕ್ಕರೆಯ ಮಡಿಲಿನಲ್ಲಿ ಪ್ರೀತಿಯಿಂದ ಬೆಳೆದು ಬಂದ ಕಾವೇರಿ ಇಂಗ್ಳಿಗಿ ಟಾಪರ್ ಸಾಲಿನಲ್ಲಿ ತನ್ನ ಹೆಸರನ್ನು ಬರೆಯಿಸಿಕೊಂಡಿರುವ ಮುಗ್ಧ ವಿದ್ಯಾರ್ಥಿನಿಯ ಸಾಧನೆಯ ಕತೆ ಕೇಳಿ ಹಾರ್ಟ್ ಟಚಿಂಗ್ ಸಂದರ್ಶನ. ಹೌದು ವೀಕ್ಷಕರೇ, ಕಾವೇರಿ ಇಂಗ್ಳಿಗಿ ಇವಳು ಇನ್ನೂ 4 ವರ್ಷದವಳಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡು ಇಂದು ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ 95% ಅಂಕಗಳನ್ನು ಗಳಿಸಿಕೊಂಡು ಜೊತೆಗೆ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳ ಸಾಧನೆ ಮಾಡಿರುವ ಈ ವಿದ್ಯಾರ್ಥಿನಿಯು ಏನು ಹೇಳುತ್ತಾಳೆ ನಾವು ನೀವು ಕೂಡಿ ಕೇಳೋಣ ಬನ್ನಿ. ನಮಸ್ಕಾರ ಕಾವೇರಿ. ನಮಸ್ತೆ ಸರ್. ನಾವು ಗುರುಬಸವ ನ್ಯೂಸ್ ಚಾನಲ್ನಿಂದ ಆಗಮಿಸಿದ್ದು. ನಿನ್ನೆ ತಾನೇ PUC ದ್ವಿತೀಯ ವರ್ಷದ ಫಲಿತಾಂಶ ಹೊರಬಿತ್ತು. ಆ ಒಂದು ಸಂದರ್ಭದಲ್ಲಿ ತಾವು ಪ್ರತಿಶತ ಅಂಕಗಳನ್ನು ಗುರುಬಸವ ಶಿಕ್ಷಣ ಸಂಸ್ಥೆ ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಅಧ್ಯಯನ ಮಾಡ್ತಾ ಇದ್ರಿ ಅನ್ನುವಂಥ ಒಂದು ಸಂದೇಶ ನಮಗೆ ನಿನ್ನೆ ತಾನೇ ಗೊತ್ತಾಯಿತು. ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು PUC ವಿಜ್ಞಾನ ವಿಭಾಗದಲ್ಲಿ ಅದು ದ್ವಿತೀಯ ವರ್ಷದಲ್ಲಿ ಎಷ್ಟು ಪ್ರತಿಶತ ಅಂಕಗಳನ್ನು ಪಡ್ಕೊಂಡ್ರಿ? ಈ ಒಂದು ಸಂದರ್ಭದಲ್ಲಿ ತಾವು ನಾನು 95% ಮಾಡಿದ್ದೀನಿ ಸರ್. ಇಲ್ಲಿ ನಾ ಈ ಸ್ಕೂಲಿಗೆ ಬಂದಿದ್ದು 7ನೇ ತರಗತಿ ಇದ್ದಾಗ. ನಾ ಹೈಸ್ಕೂಲ್ಗೆ ಬಂದೆ. ಅಲ್ಲಿ ಟೀಚರ್ಸ್ ಎಲ್ಲ ಚಲೋ ಕಲ್ಸಾಡ್ತಿದ್ರು, ಎಲ್ಲ ಚಂದ ಗೈಡೆನ್ಸ್ ಇತ್ತು ನನಗೆ. ಅಲ್ಲಿನೂ ಚಲೋ ರಿಸಲ್ಟ್ ಮಾಡಿದೆ. ಆಮೇಲೆ ಇಲ್ಲೇ ಸೈನ್ಸ್ ಕಾಲೇಜ್ ಇತ್ತು, ಇಲ್ಲೇ ಬಂದು ಅಡ್ಮಿಷನ್ ತಗೊಂಡೆ. ಆಮೇಲೆ ಇಲ್ಲಿ ಟೀಚರ್ಸ್ ಎಲ್ಲ ಚಂದ ಹೇಳಿದ್ರು. ಆಮೇಲೆ ಅದಕ್ಕೆ ನನ್ನ ಪರ್ಸೆಂಟೇಜ್ 95 ಐತಿ. ಕಾವೇರಿ, ತಮ್ಮ ಪೂರ್ತಿ ಹೆಸರು? ಕಾವೇರಿ ಈರಣ್ಣ ಇಂಗ್ಳಿಗಿ. ಕಾವೇರಿ ಈರಣ್ಣ ಇಂಗ್ಳಿಗಿ ಇಂಗ್ಳಿಗಿ ಅಂತ. ಬಟ್ ಒಂದು ಸಂದರ್ಭದಲ್ಲಿ ನಾವು ಒಂದು ವಿಚಾರ ಏನು ಮಾಡಿದ್ರು ಅಂತಂದ್ರ, ನೀನು ಚಿಕ್ಕವಳಿರುವಾಗಲೇ ಇರುವಾಗಲೇ ನೀವು ನಿಮ್ಮ ತಾಯಿಯಿಂದ ಅಗಲಿದ್ರು, ನಿಮ್ಮ ತಾಯಿ ನಿಮ್ಮಿಂದ ಆಗಲಿ ಹೋದ್ರು ಅನ್ನುವಂಥ ಒಂದು ಶಾರ್ಟ್ ನ್ಯೂಸ್ನ ಕೇಳ್ತೀವಿ. ದುಃಖಕರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಘಟನೆ ನಿಮಗೆ ಪರಿಣಾಮ ಬೀರಿರಬಹುದು. ಆದರೂ ಸಹಿತವಾಗಿ ಅದರಿಂದ ತಾವು ಎಚ್ಚೆತ್ತುಕೊಂಡು ಮುಂದಿನ ಒಂದು ನನ್ನ ಜೀವನ ಸುಖವಾಗಿ ಸಾಗಲಿ ಅಂತ ಒಂದು ಆಸೆ ಇರುತ್ತಲ್ಲ, ಆ ತಾಯಿಯ ಒಂದು ನೆನಪು ಇದ್ರೂ ಸಹಿತವಾಗಿ ತಾವು ನನ್ನ ಜೀವನ ನಾನು ಸುಧಾರಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಮಗ ಪರ್ಯಾಯವಾಗಿ ಯಾರಾದರೂ ಸಹಾಯ ಮಾಡಿದ್ರ ನಿಮ್ಗೆ? ನಾನ್ 4 ವರ್ಷದಕ್ಕಾರ ನಮ್ ತಾಯಿ ತೀರ್ಕೊಂಡಾರಿ. ಅವಾಗ ಜಸ್ಟ್ ಇನ್ನು ನಿಮಗೆ 4 ವರ್ಷದವ್ರು ಇರುವಾಗ್ಲೇ ನಿಮ್ ತಾಯಿಯನ್ನ ತೀರ್ಕೊಂಡ್ರು. ಕಾವೇರಿ 4 ವರ್ಷದಿಂದ ಅಪ್ ಟು PUC ಸೆಕೆಂಡ್ ವರೆಗೆ ಬರ್ಬೇಕಾದ್ರೆ ಇಲ್ಲಿವರೆಗೆ ನಿನಗೆ ಜೋಪಾನ ಮಾಡಿ ನಿನ್ನ ಶಾಲೆಯ ಖರ್ಚು ವೆಚ್ಚಗಳಾಗಿರ್ಬಹುದು ಅಥವಾ ನಿನ್ನ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬಹುದು, ಇಷ್ಟೆಲ್ಲ ನಿನಗೆ ಸಪೋರ್ಟ್ ಮಾಡೋದು ಯಾರು? ನಮ್ಮ ಮಮ್ಮಿ ಕಡೆಯವ್ರಿ. ನಮ್ಮ ಮಾಮದೇವ್ರ ಇಬ್ಬರು ಅದಾರಿ. ಒಬ್ಬ ಮಾಮ ಸಂಗಪ್ಪ ಬಿರಾದಾರಿ, ಇನ್ನೊಬ್ಬ ಮಾಮ ನಿಂಗಪ್ಪ ಬಿರಾದಾರಿ. ಅವ್ರಿಬ್ರು ಬಾಳ ಬೆಂಬಲ ಕೊಟ್ಟಾರಿ ನಂಗೆ ಕಲಿಕ. ನಮ್ ಕಾಕ ನಮ್ಮ ಮುತ್ಯಾರಿ ಸಿದ್ದನಗೌಡ ಬಿರಾದಾರತ್ತ ಎಲ್ಲ ಅವ್ರಿಗೆ ಕಲಿಸ್ಲಿಲ್ಲ ಅಂದ್ರ ನಾ ಇಲ್ಲಿ ಇರ್ತಿತ್ತಿಲ್ಲೇರಿ. ಅವ್ರೆಲ್ಲ ಚಲೋ. ನಿಮ್ಮ ಸೋದರ ಮೌನಾದ ನಿಂಗನಗೌಡ ಪಾಟೀಲ್ ಅವರು ಮತ್ತು ಇನ್ನೊಬ್ರು ಹೆಸರು ಹೇಳಿದ್ರಿ, ಸಂಗನಗೌಡ ಪಾಟೀಲ್ ಅವರು. ಅಂದ್ರೆ ಇಬ್ರು ಸೋದರ ಮಾವದರು ನಿನ್ನ ಬೆನ್ನಿಗೆ ನಿಂತುಕೊಂಡು ಅಂದ್ರೆ ನಮ್ಮ ಸತ್ರು ಶೈಲಕ್ಕ ನನ್ನ ಸೊಸೆಯನ್ನು ನಾವು ಕಾಪಾಡಬೇಕು, ಅವಳಿಗೆ ಏನಾದ್ರು ಮಾಡಿ ಮುಂದಕ್ಕೆ ತರಬೇಕು ಅನ್ನುವಂತ ಛಲವನ್ನು ಇಟ್ಕೊಂಡು ನೀನು 4 ವರ್ಷದ ಮಗುವಿದ್ದಾಗಿನಿಂದಲೂ ಇಲ್ಲಿವರೆಗೆ ನಿಮ್ಮ ಬದಿಗೆ ಕೂತಿರ್ತಕ್ಕಂಥ ನಿಮ್ಮ ಸೋದರ ಮಾವ ಅವ್ರದ್ದು ಒಂದು ಸಪೋರ್ಟ್ ಮಾಡಿದೆ. ನಿಂಗನಗೌಡ ಪಾಟೀಲ್ ಅವರು ಜೊತೆಗೆ ಸಂಗನಗೌಡ ಪಾಟೀಲ್ ಅಂದ್ರೆ ಇಬ್ರು ಅವರು ಸಪೋರ್ಟ್. ಅವರಿಬ್ರು ನಿಮ್ಮ ಬೆನ್ನಿಗೆ ನಿಂತುಕೊಂಡು ನಿಮ್ಗೆ ಒಂದ್ ರೀತಿಯಿಂದ ನೀವು ಅವ್ರಿಗೆ ಸೋದರ ಸುಶಿ ಹೋಗ್ತಾನೆ. ಈ ಸೋದರ ಸುಶಿ ಇದ್ರೂ ಸಹಿತವಾಗಿ, ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ಹೆಂಗಿದೆ ಅಂತಂದ್ರೆ ತಮ್ಮ ಮತ್ತಿಲ್ಲ ಹುಟ್ಟಿದ ಮಕ್ಕಳಿಗೆ ಎಷ್ಟೋ ಜನರ ಶಿಕ್ಷಣವನ್ನ ಕೊಡಲ್ಲ. ಇನ್ನು ಅಕ್ಕನ ಮಗಳಿಗೆ ಬೆನ್ನಿಗೆ ನಿಂತು ಅವಳಿಗೆ PUC ಸೆಕೆಂಡ್ ಇಯರ್ ವರೆಗೆ ಬರಬೇಕು ಅಂತಂದ್ರ ಅದಕ್ಕೆ ಮುಖ್ಯವಾಗಿರ್ತಕ್ಕಂತ ಶ್ರಮ ನಿಮ್ಮ ಮಾವಂದಿರದು ಅಂತ ನಾವಿಲ್ಲಿ ಗೆಸ್ ಮಾಡ್ತಾ ಇದ್ದೀವಿ. ಬಟ್ ಇಷ್ಟೊಂದು ತೊಂದರೆ ಇದ್ರೂ ಸಹಿತವಾಗಿ ಅವರು ನಿನ್ನೆಲ್ಲ ಖರ್ಚು ವೆಚ್ಚಗಳನ್ನು ಹಾಕಿ ಚವಡಿಯಾಳ ಗ್ರಾಮದಲ್ಲಿ ಬರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಗೆ ನಿನ್ನನ್ನು ಅಡ್ಮಿಟ್ ಮಾಡಿದ್ರು. ಇಲ್ಲಿ ನಿಮಗೆ ಪ್ರವೇಶ ಅನ್ನುವಂಥದ್ದು ಒದಗಿಸಿಕೊಟ್ರು. ಬಟ್ ಈ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ರಿ ಅನ್ನುವಂಥದ್ದು ಏನಾದ್ರು ಹೇಳ್ಬಹುದಾ? ಅಪ್ ಟು ನೀವು ಕಾಲೇಜ್ ಬಂದ ನಂತರ?
ಕಾಲೇಜ್ಗೆ ರೆಗ್ಯುಲರ್ ಆಗಿ ಇರ್ತಿದ್ರಿ. ಅಲ್ಲಿ ಟೀಚರ್ಸ್ ಎಲ್ಲ ಹೇಳಿದ ಅವತ್ತಿಂದ ಹೋಗಿ ಓದ್ತಿದ್ರಿ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದ್ 5-6 ವರ್ಷದ ಕ್ವಶನ್ ಪೇಪರ್ ಬಿಡಿಸು ಅಂತ ಹೇಳ್ತಿರು ಅವರು. ಮತ್ತ ಎಲ್ಲಾ ಟೀಚರ್ಸ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತಿದ್ರು. ಅವಾಗ ಟೆಸ್ಟ್ ಓದ್ತಿದ್ರು, ಅವೆಲ್ಲ ಕ್ವಶನ್ ಪೇಪರ್ ಬಿಡಿಸಿ ತೆಗಿತಿದ್ದೀರಿ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಇವಾಗ ನೀವು ಇಲ್ಲಿ ನಾವು ರಿಸಲ್ಟ್ ನೋಡ್ಲಿಕ್ಕಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ರಿಸಲ್ಟ್ ನೋಡ್ಲಿಕ್ಕಾಗಿ ನಿಮ್ದಲ್ಲಿ ಮೆತ್ಸಕ್ಕ 100ಕ್ಕೆ 100 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಂತು ವಿಷಯ ನಮಗೆ ಗೊತ್ತೈತಿ. ಇಲ್ಲಿ ಸಂಸ್ಥೆಯ ಒಂದು ಉಪಾಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದರ್ ಅವರು ತಿಳಿಸಿದ್ರು. ಸರಿ, ಹುಡುಗಿ ಒಟ್ಟಿನಲ್ಲಿ ಮೆತ್ಸಕ್ಕ 6 ನಮ್ಗ ಮೆತ್ಸದಲ್ಲಿ ಔಟ್ ಮಾಡಿವೆ ಅನ್ನುವಂಥದ್ದು. ಬಟ್ ಅದರಲ್ಲಿ ನೀವು ಒಬ್ರು. ಈ ಮೆತ್ಸ್ ಅನ್ನುವಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥದ್ದು, ಬಹಳ ಒಂದು ಬಿರಿ ಸಬ್ಜೆಕ್ಟ್. ಅದನ್ನ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ತೆಗೆದುಕೊಂಡಾಗ, ಯಾಕಂದ್ರೆ ಇವರಿಗೆ ಸಫಿಷಿಯಂಟ್ ಆಗಿ ಒಂದು ರೀತಿಯಿಂದ ಕೋಚಿಂಗ್ ಇರಲ್ಲ ಅಂತ ಹೇಳಬಹುದು, ಅವ್ರಿಗೆ ಟ್ಯೂಷನ್ ಕ್ಲಾಸಸ್ ಇರಲ್ಲ ಅಂತ ಹೇಳ್ಬಹುದು, ಕೆಲವೊಂದು ಸೌಲಭ್ಯಗಳು ಪೀಠೋಪಕರಣಗಳಾಗಿರಬಹುದು ಅವೆಲ್ಲ ಲಭ್ಯತೆಗಳು ಕಡಿಮೆ ಆಗ್ತವೆ. ಆದರೂ ಸಹಿತವಾಗಿ ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಇರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದುಕೊಂಡು ನೀವು 100ಕ್ಕೆ 100 ಅಂಕಗಳನ್ನ ಗಣಿತದಲ್ಲಿ ಮಾಡಿದ್ರಿ ಅಂತ ಹೇಳಬಹುದು. ಅಷ್ಟೊಂದು ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿರ್ತಕ್ಕಂತ ಮೋಸ್ಟ್ಲಿ ಟೀಚರ್ಸ್ ಯಾರು ಅವ್ರ ಹೆಸರು ಏನು? ಇವರು ಭಾಗ್ಯಶ್ರೀ ಕೌಡ್ಗಿ ಮೇಡಮ್ ಅಂತ ಅವ್ರು ಬಾಳ ಗೈಡೆನ್ಸ್ ಕೊಟ್ಟಾರಿ ನಮಗ. ಅವರು ದಿನ ಬಂದು ಕ್ಲಾಸ್ ತೋತಿದ್ರಿ, ಹಿಂಗ್ ಪ್ರಾಕ್ಟೀಸ್ ಮಾಡ್ರಿ, ಇಂಡಿವಿಜುವಲ್ ಕೇರ್ ಇತ್ರಿ. ಮತ್ ನಮ್ ಕ್ವಶನ್ ಬ್ಯಾಂಕ್ ಅಂತ ಹೇಳಿ ಈ ಚಾಪ್ಟರ್ಸ್ ಮೇಲೆ ಇಷ್ಟು ಕ್ವಶನ್ ಬರ್ತಾವು ಅಂತ ಹೇಳಿ ಕ್ವಶನ್ ಬ್ಯಾಂಕ್ ಅವ್ರಾಗ ಜೆರಾಕ್ಸ್ ತಂದ್ ಕೊಟ್ಟಿರಿ, ಅದು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಿದ್ರಿ. ಮತ್ ಅವಾಗ ಸರ್ನು ಬಂದು ಹೇಳ್ತಿದ್ರಿ, ಹಿಂಗ್ ಓದಿದ್ರೆ ಹಿಂಗ್ ಆತದ, ಹಿಂಗ್ ಔಟ್ ಆತದ, ನಿಮ್ ಕೈಲಿ ನಮಗ್ ಇಂಡಿವಿಜುವಲ್ ಕರದ್ ನೀ ಮಾಡು, ನಿನ್ ಕೈಲಿ ಆತದ ಅಂತ ಹಿಂಗ್ ಎಲ್ಲಾ ಹೇಳ್ತಿದ್ರಿ ಅವರು. ಇಲ್ಲಿರುವಂತ ಶಿಕ್ಷಕರು ಎಷ್ಟು ಅಲ್ಲಿ ವಿದ್ಯಾರ್ಥಿಗಳು ಆ ಬ್ಯಾಚ್ ಇರ್ತಾರೆ, ಪ್ರತಿಯೊಂದು ವಿದ್ಯಾರ್ಥಿ ಕಡೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಟು ಒಂದು 7-8 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ರು. ಜೊತೆಗೆ ನಿಮಗ ಏನ್ ಬೇಕು ಸೌಲಭ್ಯಗಳನ್ನ ನಮ್ಮ ಮೇಡಮ್ ಅವರು, ಭಾಗ್ಯ ಮೇಡಮ್ ಅವರು ಒದಗಿಸಿಕೊಡ್ತಾ ಇದ್ರು ಅನ್ನುವಂಥದ್ದು ಹೇಳ್ತಾ ಇದ್ರಿ. ಬಟ್ ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡ್ರಿ? ಇಂಜಿನಿಯರಿಂಗ್ ಫೀಲ್ಡ್ ನಾಗ ಹೋಗ್ಬೇಕಂದ್ರಿ. ಎಸ್, ಇಂಜಿನಿಯರಿಂಗ್ ಫೀಲ್ಡ್ ನಾಗ ಹೋಗ್ಬೇಕು ಅಂತ ವಿಚಾರ ಮಾಡ್ಕೊಂಡಿದ್ರಿ. ಬಟ್ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಲಂಸಮ್ ಏನಾದ್ರು ಖರ್ಚು ವೆಚ್ಚಗಳು ಬರಬಹುದು. ಹಾಗಾದ್ರೆ ನಿಮ್ಮ ಅವ್ರಿಗೆ ಸೋದರ ಮಾವರಲ್ಲ ಪಾಟೀಲ್ ಅವ್ರಿಗೆ ಅವ್ರಿಗೆ ವಿಚಾರ ಮಾಡ್ತೀವಿ. ಗೌಡ್ರ ನಮಸ್ಕಾರ. ಈ ನಿಮ್ಮ ಸೋದರ ಸೊಸೆ ಇವತ್ತು PU ಸೆಕೆಂಡ್ ಇಯರ್ದಲ್ಲಿ 95% ಅಂಕಗಳನ್ನ ಗಳಿಸಿಕೊಂಡ್ರು ಅವರು. ಬಟ್ ಅವರು 4 ವರ್ಷದವರು ಇರುವಾಗನಿಂದಲೂ ಇಲ್ಲಿಯವರೆಗೂ ನೀವೇ ಹಿಡಿದುಕೊಂಡು ಬಂದಿರಿ ಅನ್ನುವಂತ ಒಂದು ಸಂಗತಿಯನ್ನ ತಿಳಿಸಿದ್ರು. ಒಟ್ಟಿನಲ್ಲಿ ಆಕಿನ ಬ್ಯಾಕ್ ಬೋನ್ ಆಗಿ ನೀವು ನಿಂತ್ಕೊಂಡಿದ್ದೀರಿ ಇಬ್ರು ಸೋದರ ಮಾವರು. ಮುಂದೆ ಆಕಿ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಇದೆ ಸರ್ ನನಗಂತ ಹೇಳಿದ್ರು. ಬಟ್ ಈ ಒಂದು ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಲಿಸ್ಬೇಕು ಅಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಮುಂದಾದರೂ ತಾವು ಆಕಿಗೆ ಬೆಂಬಲಕ್ಕಾಗಿ ನಿಂತು ಆ ಒಂದು ಫೀಲ್ಡಿಗೆ ಆದ್ರೂ ಕೊಟ್ಟು ಕಳಿಸ್ಬೇಕು ಅಂತ ವಿಚಾರ ಇದೆ ನಾಗೌಡ್ರು. ಸರ್ ಆಕಿ ಏನ್ ಕಲಿತಾಳ ಏನ್ ಮಾಡ್ತಾಳ ಆಕಿ ಎಲ್ಲಾಕು ನಾವು ರೆಡಿ ಇದ್ದೀವಿ ಸರ್. ಯಾಕಂದ್ರೆ 4 ವರ್ಷನಂತೂ ನಾವು ತಂದು ಹಿಡಿದು ಮಾಡಿದೀವಪ್ಪ ಅಂದ್ರೆ ಮುಂದೆ ನಮ್ಗೆ ನಾವು ದೊಡ್ಡದಲ್ಲ ಸರ್. ಮತ್ತ ಇನ್ನೊಂದ್ ಸರ ಇವ್ರು ಅಂಟಿ ಅದಾರ, ನಮ್ಮ 2ನೇ ಸಿಸ್ಟರ್ ಅದಾರ ಸರ್. ಅವ್ರು 4 ವರ್ಷ ಹಿಡಿದು ಇಂಡಿ ಒಳಗ್ ಬಂದು ಇವ್ರ ಸಂಬಂಧಿ ಇಂಡಿ ಒಳಗ್ ಮನಿ ಮಾಡಿ ಇವ್ರು ಜೋಕಿ ಮಾಡಿ ದೊಡ್ಡವ್ರು ಮಾಡ್ಯಾರ ಅಷ್ಟೇ ಸರ್. ಫೈನಾನ್ಸಿಯಲ್ ನಾವು ಸಪೋರ್ಟ್ ಆಗಿರ್ಬೋದು, ಬಟ್ ಸಣ್ಣವ್ರಿಂದ ದೊಡ್ಡಕ್ಕೆ ಮಾಡಕ್ಕೆ ನಮ್ ಸಿಸ್ಟರ್ ಅಲ್ರಿ ನಾವು ಅವ್ರು ಮಾಡ್ಯಾರ ಸರ್. ಬಟ್ ಫೈನಾನ್ಸಿಯಲ್ ಸ್ವಲ್ಪ ಎಕನಾಮಿಕಲ್ ಹೆಲ್ಪ್ ಮಾಡ್ಬೋದು, ಬಟ್ ಸಣ್ಣವ್ರನ್ನ ದೊಡ್ಡವ್ರು ಮಾಡಿದ ಇನ್ನೊಬ್ಬ ನಮ್ ತಂಗಿ ಸರ್. ಅವ್ರ ಹೆಸರು ಜಗದೇವಿ ಬ್ರಾದರ್ ಸರ್. ಜಗದೇವಿ ಅಂದ್ರೆ ತಾಯಿ ಸ್ವರೂಪದಲ್ಲಿ ದೊಡ್ಡವ್ರು ಮಾಡಿದವ್ರು ಸರ್. ಬಟ್ ಹಣ ನಾವು ಕೊಡ್ಬೋದು ಸರ್, 4 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ಬೋದು. ಬಟ್ ಸಣ್ಣವ್ರನ್ನ ದೊಡ್ಡವ್ರು ಮಾಡೋದು ದೊಡ್ಡದ ಸರ್. ತಾಯಿಕ್ಕಿಂತಲೂ ತಾಯಿ ಸ್ಥಾನದಲ್ಲಿ ಅವ್ರು ಮಾಡ್ಯಾರ ಸರ್. ಯಾಕಂದ್ರೆ ಇಲ್ಲಿ ಸಮಾಜದಲ್ಲಿ ಏನಿದೆ, ಸ್ವತಃ ತಾಯಿ ತಂದೆ ಇದ್ರೂ ಸಹಿತವಾಗಿ ಮಕ್ಕಳು ಒಂದು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಬಟ್ ತಾಯಿ ಇಲ್ಲಂದ್ರು ಅವರು ಜಗದೇವಿ ಬಿರಾದರ್ ಇವರ ವಂಶಿ ಸಣ್ಣವ ಅವರು ನಿಂತ್ಕೊಂಡು ತಾಯಿಯ ಸ್ವರೂಪದಲ್ಲಿ ನಿಂತ್ಕೊಂಡು, ಯಾಕಂದ್ರೆ ತಮ್ಮ ಹುಟ್ಟಿನ ಮಕ್ಕಳನ್ನೇ ತಾವೇ ಅವ್ರು ಸ್ವತಃ ಮಕ್ಕಳಕ್ಕಿಂತಲೂ ಜಾಸ್ತಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ಇವಳಿಗೆ ಆರೈಕೆ ಮಾಡ್ಕೊಂಡು ಬೆಳೆಸಿ ಇಷ್ಟು ದೊಡ್ಡಕ್ಕಿಯನ್ನಾಗಿ ಮಾಡ್ಕೊಂಡು ಬೆಳೆಸೋದ್ರ ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಅವ್ರು ಮರಿ ರೂಪದಲ್ಲಿ ಅದಾರ, ಇವತ್ತು ಮನೆಯಲ್ಲಿ ಅದಾರ. ಅವ್ರಿಗೆ ನಾವು ನೇರವಾಗಿ ವೀಕ್ಷಕರಿಗೆ ತೋರಿಸ್ಬೇಕು ಅಂದ್ರ ಆಗದ ಮಾತು. ಆದ್ರೂ ಸಹಿತವಾಗಿ ನಿಮ್ಮ ಬಾಯಿಂದ ನೀವನ್ನೇ ಹೇಳ್ತಾ ಇದ್ದೀರಿ. ಬಟ್ ಅವರ ಒಂದು ಸಪೋರ್ಟ್ ಬಹಳ ಮುಖ್ಯ ಅಂತ. ಮುಂದೆ ಇಂಜಿನಿಯರಿಂಗ್ ಫೀಲ್ಡ್ ಆದ್ರೂ ನೀವು ಅದಕ್ಕೆ ಅವ್ರಿಗೆ ಏನ್ ಖರ್ಚು ಬೇಕಾಗುತ್ತೆ ಅದನ್ನ ಕೊಟ್ಟು ನಾವು ಕಲಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಕಲಿಸ್ತೀವಿ ಸರ್. ಆಕಿನ ಏನ್ ಇಂಟ್ರೆಸ್ಟ್ ಅದ ಸರ್ ಹೇಳಿದ್ರ ಸರ್ ಈ ಫೀಲ್ಡ್ ಹಿಂಗ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಅದ್ರೊಳಗೆ ನಮ್ಮ ನಾಲೆಜ್ ಇಲ್ಲ ಸರ್. ಬಟ್ ಆಕಿನ ಏನ್ ಇಂಟ್ರೆಸ್ಟ್ ಅದ ಆಕಿ ಯಾವ ಕಲಿತಾಳ ಕಲಿಸ್ತೀವಿ ಸರ್. ಎಸ್,
ತುಂಬಾ ಥ್ಯಾಂಕ್ಸ್ ಗೌಡ್ರ. ನೀವು ಇಲ್ಲಿ ಯಾಕಂದ್ರೆ ಒಂದು ಮಗುವಿಗೆ ನಾವು ಒಂದ್ ರೀತಿಯಿಂದ ಹೇಳ್ಬೇಕು ಅಂದ್ರೆ ಆಕೆ ಪರದೇಶಿ ಮಕ್ಕಳು ಅಂತ ಕರಿತಾ ಇದೀವಿ. ಆ ನಿಟ್ಟಿನಲ್ಲಿ ಇರುವಂತದ್ದು ನೀವು ಸೋದರ ಮಹೋದರಿ ಇದ್ರೆ ಹೋಗ್ತೀವಿ. ಬಟ್ ಅವಳು ಆ ಒಂದು ಸ್ಟೇಜ್ ನಲ್ಲಿ ಇರುವಂತವಳು. ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ಆ ದೇವರು ನಿಮ್ಗೆ ಏನಾದರೂ ಒಂದು ಸಹಾಯ ಹೆಲ್ಪ್ ಅನ್ನುವಂಥದ್ದು ಅಥವಾ ಕೃತಜ್ಞತೆ ಅನ್ನುವಂಥದ್ದು ಆ ದೇವರ ಒಂದು ಆಶೀರ್ವಾದ ನಿಮ್ಮ ಇದ್ದೇ ಇರುತ್ತೆ. ಎಸ್ ಕಾವೇರಿ, ಈಗಾಗಲೇ ನಿಮ್ಮ ಮೆಟ್ಸ್ ಮೇಡಮ್ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ನಾವಿವಾಗ ಆ ಮೇಡಮ್ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಳ್ಳೋಣ. ಮೇಡಮ್ ಅವರು ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಕೌಟಿಗೆ ಅಂತ. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಸೇವೆಯನ್ನ ಸಲ್ಲಿಸ್ತಾ ಇದ್ರಿ ಇಲ್ಲಿ? ನಾನು ಸುಮಾರು ಒಂದು 6 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹೈಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಸ್ ಬೀಯಿಂಗ್ ಅ ಸೈನ್ಸ್ ಟೀಚರ್ as well as a maths teacher. But last year I have taken a completely PUC section mathematics. ಎಸ್ ಮೇಡಮ್ ಅವರು, ಈ PUC ದ್ವಿತೀಯ ವರ್ಷದ ಇವತ್ತು ಹೈಸ್ಕೂಲ್ ಇರಬಹುದು, PUC ಇರಬಹುದು, ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ವಿಷಯ. ಬಟ್ ಅದರಲ್ಲಿ 100ಕ್ಕೆ 100 ಅಂಕಗಳನ್ನ ತಗೋಬೇಕು ಅಂದ್ರೆ ಕಷ್ಟದ ಕೆಲಸ. ನೀವು ಯಾವ ರೀತಿಯಾಗಿ ಆ ಮಗುವಿಗೆ ಸಪೋರ್ಟ್ ಮಾಡಿದ್ರಿ ಅಥವಾ ಮಾರ್ಗದರ್ಶನ ಮಾಡಿದ್ರಿ? ಎಸ್ ಸರ್, ಆಫ್ ಕೋರ್ಸ್ ಮ್ಯಾಥಮೆಟಿಕ್ಸ್ ಅನ್ನೋದು ಡಿಫಿಕಲ್ಟ್ ವಿದ್ಯಾರ್ಥಿಗಳಿಗೆ. ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಫ್ ದೇ ಹ್ಯಾವ್ ಡನ್ ಅ ಗುಡ್ ಪ್ರಾಕ್ಟೀಸ್, ರೈಟ್? ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಗಾದೆ ಕೇಳಿರ್ತೀವಿ ನಾವು. ಸೊ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾವೇರಿನೇ ಕೂತಿದ್ದಾಳೆ ಸರ್. ಸೊ ಇವಳು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ಲು, ಎಷ್ಟು ಪ್ರಾಕ್ಟೀಸ್ ಮಾಡಿದ್ಲು. ಸೊ 90% ಹಾರ್ಡ್ ವರ್ಕ್ ಮಾಡ್ರಿ ಅಂತ ಹೇಳ್ತಿದ್ದೆ. ಬಟ್ 10% ಏನಾಗಿರ್ಬೇಕು, ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ಸೊ ಮ್ಯಾಕ್ಸಿಮಮ್ ನೀವು ಪಾಸಿಂಗ್ ಪ್ಯಾಕೇಜ್ ಅನ್ನ ಕವರ್ ಮಾಡ್ರಿ ಫಸ್ಟ್ ಆಫ್ ಆಲ್. ಸೊ ಪಾಸಿಂಗ್ ಪ್ಯಾಕೇಜ್ ಅನ್ನ ರೆಡಿ ಮಾಡಿದ್ವಿ ಸರ್. ಆ ಟೋಟಲ್ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ 40 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಏನು ಹೇಳಿದ್ವಿ ಅದನ್ನೇ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮ್ ನಲ್ಲಿ. ಅದ್ರ ಜೊತೆ MCQs ಆಗ್ಲಿ, 20 ಮಾರ್ಕ್ಸ್ MCQs ಆಗ್ಲಿ. ಸೊ ಓವರ್ ಆಲ್ 20 ಔಟ್ ಆಫ್ 20 ಎಲ್ಲಾನು MCQs ಕರೆಕ್ಟ್ ಬರ್ದಿದ್ದಾರೆ ಸರ್. ಸೊ ಹಂಗಾಗಿ ಎಲ್ಲರೂ ಆಲ್ಮೋಸ್ಟ್ 6 ಮೆಂಬರ್ಸ್ ಔಟ್ ಆಫ್ 4 ತಗೊಂಡಿದ್ದಾರೆ. ಅದ್ರ ಜೊತೆ ಅಗೇನ್ 4 ಮೆಂಬರ್ಸ್ 99 ಸ್ಕೋರ್ ಮಾಡಿದ್ದಾರೆ ಸರ್. ಅಂಡ್ 3 ಮೆಂಬರ್ಸ್ 98 ಸ್ಕೋರ್ ಮಾಡಿದ್ದಾರೆ. ಸೊ ಓವರ್ ಆಲ್ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್ ಸರ್. ಮೇಡಮ್ ಅವರ, ಇಲ್ಲಿ ನೀವು ಗುರುಬಸವ ಶಿಕ್ಷಣ ಸಂಸ್ಥೆ ಅಂದ್ರೆ ಚೌಡಿಯಾಳದಲ್ಲಿ ಬರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರಿ. ಬಟ್ ಇಲ್ಲಿ ಕನಿಷ್ಠ ಒಂದ್ ಬ್ಯಾಚಿಗೆ 50ರಿಂದ 60 ಮಕ್ಕಳು ಇರಬಹುದು ಅಥವಾ 40ಕ್ಕಿಂತ ಅಬೌವ್ ಮಕ್ಕಳು ಇರಬಹುದು. ಪ್ರತಿಯೊಂದು ಮಗುವಿಗೆ ನೀವು ಗಮನ ಹರಿಸ್ತಾ ಇದ್ರಿ ಇಲ್ಲಿ. ಎಸ್ ಸರ್, ಪ್ರತಿಯೊಂದು ಮಕ್ಕಳು ಎಲ್ಲಾ ಪೇರೆಂಟ್ಸ್ ಆಗಿರ್ಲಿ, ಅವ್ರ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲಿ ಅಂತ ತಂದ್ಬಿಟ್ಟವ್ರಾಗಿರ್ತಾರ. ಅವ್ರು ಫೈನಾನ್ಷಿಯಲಿ ಕೆಲವೊಬ್ರು ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ವೀಕ್ ಇರ್ತಾರೆ. ಸೊ ವಾಟ್ ಎವರ್ ಸರ್, ಬಟ್ ಅವ್ರು ನಮ್ ಕಡೆ ತಂದ್ಬಿಟ್ಟಿದಾರಂದ್ರ ಅದು ನಮ್ ಕಂಪ್ಲೀಟ್ ಜವಾಬ್ದಾರಿ ಆಗಿರ್ತೈತಿ. ಸೊ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡ್ಸೋದು ನಮ್ ಜವಾಬ್ದಾರಿ ಸರ್. ಸೊ ಆದ ಕಾರಣ ಈಗ ಸ್ಪೆಷಲಿ ನಂಗೆ ಕಾವೇರಿ ಪರ್ಸನಲ್ ಕೇಸ್ ಗೊತ್ತಿತ್ತು ಸರ್. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಅವಳಿಗೆ ಕೇರ್ ಮಾಡ್ತಿದ್ದೆ ನಾನು ಕಾವೇರಿಗಾಗ್ಲಿ. ಅದೇ ರೀತಿ ಆಗ್ಲಿ ತುಂಬಾ ಇನ್ನೂ ವಿದ್ಯಾರ್ಥಿಗಳು, ಈ ರೀತಿಯಾದಂತ ವಿದ್ಯಾರ್ಥಿ ಅಂತೂ ನನ್ನ ಲೈಫಲ್ಲಿ, ನನ್ನ ಉಪನ್ಯಾಸಕಿ ಆದಂತ ಒಂದು ಲೈಫಲ್ಲಿ ಈ ತರ ವಿದ್ಯಾರ್ಥಿಗಳು ಯಾರು ಸಿಕ್ಕಿಲ್ಲ. ನಾವು ಕಾವೇರಿ ಬಗ್ಗೆ ವರ್ಣನೆ ಮಾಡ್ಬೇಕು, ಯಾಕೆಂದ್ರೆ ಅವಳು ಒಂದ್ ರೀತಿಯಿಂದ ತಾಯಿಯಿಂದ ವಂಚಿತರಾಗಿರ್ತಕ್ಕಂಥವಳು. ಬಟ್ ಅವಳಿಗೆ ನೀವು ಸಪೋರ್ಟ್ ಕೊಟ್ಟರೆ ಮೇಡಮ್ ಅವರು. ಇನ್ನೊಂದು ಪ್ರಶ್ನೆ, ನಾವು ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂಥವ್ರು, ಬಟ್ ಇಲ್ಲಿ ನಮ್ಮ ಮೆಚ್ಚಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳು ಇವತ್ತು ಯಾವುದೋ ಒಂದು ನೋಟ್ಸ್ ಆಗಿರ್ಬಹುದು, ಏನಾದರೂ ಇರಬಹುದು, ಬಟ್ ಅದನ್ನ ಇಲ್ಲಿ ಲಭ್ಯ ಆಗಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ. ಹಂಗಾದ್ರೆ ಆ ಎಲ್ಲ ಲಭ್ಯತೆಗಳನ್ನ ಏನು ನಮ್ಮ ಗಣಿತಕ್ಕಾಗ್ಲಿ ಅಥವಾ ವಿಜ್ಞಾನ ವಿಭಾಗಕ್ಕಾಗ್ಲಿ ಬೇಕಾಗ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನ, ಸೌಲಭ್ಯಗಳನ್ನ ನಮ್ಮ ಸಂಸ್ಥೆಯವರು ನಿಮಗೆ ಒದಗಿಸಿಕೊಡ್ತಾ ಇದ್ದಾರೆ ಸರ್. ಎಲ್ಲಾ ಏನ್ ಬೇಕಾದ ಫೆಸಿಲಿಟೀಸ್ ಎಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಒಂದು ಬೆನ್ನೆಲುವಾಗಿ ನಿಂತೈತ್ರಿ ಸರ್. ನಮ್ಮ ಇನ್ಸ್ಟಿಟ್ಯೂಷನ್ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ರಿ ಮಕ್ಕಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ. ಎವ್ರಿ ವೀಕ್ ನೋಡ್ರಿ ಸರ್, CET ಸಲುವಾಗಿ ತುಂಬಾ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದೀವಿ. ಸೊ ಒಂದೇ ಮಾಡ್ಬೇಡ್ರಿ, 2 ಮಾಡ್ರಿ ಅಂತ ಹೇಳಿದ್ರು. ಸೊ ಫಸ್ಟ್ ಇಯರ್ 2 ವೀಕ್ಲಿ 3 ಟೆಸ್ಟ್ ಸರ್, ಸೆಕೆಂಡ್ ಇಯರ್ ವೀಕ್ಲಿ 3 ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗೈತಿ ಅನ್ಕೋತೀನಿ ಸರ್. ಎಸ್ ಮೇಡಮ್, ಅಂದ್ರೆ ಸಂಸ್ಥೆಯವರು ನಿಮ್ಗೆ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಎಲ್ಲರೂ ಒಂದು ಸಲಕರಣೆಗಳು, ಸೌಲಭ್ಯಗಳು ಏನ್ ಬೇಕು ಅದನ್ನ ಪೂರೈಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತನ್ನ ತಿಳಿಸ್ತಾ ಇದ್ರಿ. ಬಟ್ ಈ ಒಂದು ಮೆಟ್ಸ್ 100ಕ್ಕೆ 100 6 ವಿದ್ಯಾರ್ಥಿಗಳು 100ಕ್ಕೆ 100 ಅಂತ ಹೇಳ್ಕೊಂಡ್ರು. ಬಟ್ ನೀವು ನಿಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಏನಾದ್ರು ಹೇಳ ಬಯಸ್ತಾರ ಈ ಒಂದು? ರಿಯಲಿ ಐ ಥ್ಯಾಂಕ್ಫುಲ್ ಟು ಆಲ್ ಮೆಂಬರ್ ಆಫ್ ಅವರ್ AM Biradar sir, and also AS Patil sir, administrator,
ಅವರು ಕೂಡ ನಂಗೆ ತುಂಬಾ ಸಪೋರ್ಟಿವ್ ಇದ್ರು ಸರ್. ಅದೇ ರೀತಿ ಅಭಿಮನ್ಯು ಸರ್ ಕೂಡ ಸಪೋರ್ಟಿವ್ ಇದ್ರು. ಇವರಿಬ್ಬರ ಸಪೋರ್ಟ್ ಇಂದ ನಾನು ಒಳ್ಳೆ ರೀತಿಯಾದಂತ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಯ್ತು ಅನ್ಕೋತೀನಿ ಸರ್. ಎಸ್ ಕಾವೇರಿ, ಮುಂದೆ ನಮ್ಮ ಮುಂದಿನ ಬ್ಯಾಚ್ ಬರುತ್ತೆ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಕಾವೇರಿ ಮ್ಯಾಥ್ಸ್ ಅಲ್ಲಿ 100 ಅಂಕಗಳನ್ನ ಪಡ್ಕೊಂಡು ಮತ್ತು ಪ್ರತಿಶತ 95 ಅಂಕಗಳನ್ನ ಪಡ್ಕೊಂಡ್ಲು ಅಂತ ಇವತ್ತು ಎಷ್ಟೋ ಜನರು ವೀಕ್ಷಕರ ಮಕ್ಕಳು ವಿದ್ಯಾರ್ಥಿಗಳ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಟ್ ಅವ್ರೇನು ನಿನ್ನಂಗೆ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ ಮಗುವಿನಲ್ಲಿ. ಅವ್ರಿಗೆ ಏನಾದರೂ ನೀನು ಸಂದೇಶವನ್ನ ಕೊಡಬಹುದಾ? ಮುಂದೆ ಬರುವಂತಹ ಮಕ್ಕಳಿಗೆ PUC ದ್ವಿತೀಯ ವರ್ಷಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ನಿನ್ನ ಕಡೆಯಿಂದ ಏನಾದರೂ ಹಿತೋಪದೇಶದ ಮಾತುಗಳು, ಈ ರೀತಿಯಾಗಿ ಅಧ್ಯಯನ ಮಾಡಿದ್ರೆ ನೀವು ನನ್ನಂಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಏನಾದರೂ ಹೇಳ್ಬಹುದು ಮಕ್ಕಳಿಗೆ? ಅವ್ರಿಗೇನ್ ಹೇಳ್ಬೇಕಂದ್ರಿ, ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ಬೇಕು. ಅವ್ರ ಟೀಚರ್ಸ್ ಏನ್ ಹೇಳ್ತಿರ್ತಾರ ಅವ್ರ ಗೈಡೆನ್ಸ್ ಚಲೋ ತಗೋಬೇಕು. ಅವ್ರ ಗೈಡ್ ಮಾಡ್ತಾರ, ಅವ್ರ ಗೈಡೆನ್ಸ್ ತರ ನಾವು ನಡೆದ್ರ ಚಲೋ ಹಿಂಗ್ ಸ್ಕೋರ್ ಆಗ್ತದ. ಮತ್ತ ಕ್ವಶನ್ ಪೇಪರ್ ಬಿಡಿಸ್ಬೇಕ್ರಿ 5-6 ವರ್ಷದ ಹಿಂದಿಂದು ಎಲ್ಲಾ ಸೌಲಭ್ಯ ತಗೊಂಡು ಟೀಚರ್ಸ್ನು ಎಲ್ಲಾ ಗೈಡ್ ಮಾಡ್ತಾರ. ಅವ್ರದೆಲ್ಲ ಇದು ಗೈಡ್ ತಗೊಂಡು ಸ್ಕೋರ್ ಆಗ್ತೈತ್ರಿ ಮಾಡಿದ್ರ. ಹಾಗಾಗಿ ಇನ್ನೊಂದು ಪ್ರಶ್ನೆ ಇಲ್ಲಿ ಏನು ಅಂತಂದ್ರೆ, ಈ ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಜನರಿಗೆ, ವಿದ್ಯಾರ್ಥಿಗಳಿಗೆ ನಾವು ಬಹಳ ದೂರ ಹೋದ್ರೆ ಇತ್ತು, ಅಲ್ಲಿ ಮೂಡಬಿದ್ರಿ, ಹಾಗೆ ಹೀಗೆ ಬಿಜಾಪುರ, ಬಾಗಲಕೋಟೆ ಏನೇನೋ ಹೇಳ್ತಿರ್ತಾರೆ. ಅಲ್ಲಿ ಹೋದ್ರೆ ನಾವು ಅತಿ ಜಾಣರಾಗಬಹುದು ಅಥವಾ ಅತ್ಯಧಿಕ ಅಂಕಗಳನ್ನ ಪಡ್ಕೋಬಹುದು ಅಂತ ಅಂತಿರ್ತಾರೆ. ಅವ್ರ ಮಕ್ಕಳನ್ನ ಅಲ್ಲಿ ಒಯ್ದು ಬಿಡ್ತಿರ್ತಾರೆ. ಎಸ್, ನಿಮ್ಗೆ ಗೊತ್ತಿರುವಂತಹ ವಿಷಯ ಈ ಸಂಗತಿ. ಬಟ್ ನೀವು ಅವ್ರಿಗೆ ಏನಾದ್ರು ಹೇಳ್ಬಹುದು, ಇಲ್ಲೇ ಆ ಒಂದು ಶಿಕ್ಷಣ ಸಿಗುತ್ತೆ, ಅಷ್ಟೆಲ್ಲ ಯಾಕೆ ನೀವು ದುಡ್ಡು ಖರ್ಚು ಮಾಡ್ತೀರಿ, ಸುಲಭವಾದ ರೀತಿಯಲ್ಲಿ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತು. ಬಟ್ ಆ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಬಹುದು? ಅವ್ರಲ್ಲಿ ಹೋಗ್ತಾರಿ, ಅಷ್ಟು ರೊಕ್ಕ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಅವ್ರಿಗೆ ಅಲ್ಲಿ ವರ್ಕ್ ಲೋಡ್ ಆಗ್ತೈತ್ರಿ. ಅಲ್ಲಿ ಅವ್ರ ಟೀಚರ್ಸ್ನು ಗೈಡೆನ್ಸ್ ಅಟ್ ತೊಳಲ್ರಿ. ಅದೇ ರೊಕ್ಕ ಇಲ್ಲಿ ತಂದ್ ಹಾಕಿದ್ರೆ ಇಲ್ಲಿ ನಮಗ್ ಇಂಡಿವಿಜುವಲ್ ಕೇರ್ ಟೀಚರ್ಸ್ ಎಲ್ಲ ಇದು ಮಾಡ್ತಾರಿ. ಚಲೋ ಸ್ಕೋರ್ನು ಆಗ್ತದ. ಅವ್ರ 1 ವರ್ಷ ಕಲಿತಾರಿ, ಮತ್ ಹೊಳ್ಳಿ ಬರ್ತಾರಿ. ಅವ್ರಿಗೆ ಅಲ್ಲಿ ಸ್ಟಡಿ ಇದು ಆಗಲ್ರಿ. ಅದೇ ಇಲ್ಲಿ ಅಡ್ಮಿಷನ್ ತಗೊಂಡ್ರ ಚಲೋ ಆಗ್ತೈತ್ರಿ. ಎಸ್, ಅಂದ್ರೆ ಅಷ್ಟು ದೂರ ಹೋಗಿ 1 ವರ್ಷ ಅಲ್ಲಿನೂ ಕಲ್ತು 2ನೇ ವರ್ಷ ಇಲ್ಲಿ ಬರೋದು, ಇಲ್ಲಿ ಆ ಕಡೆನೂ ಆಗ್ಲಿಲ್ಲ ಈ ಕಡೆನೂ ಆಗ್ಲಿಲ್ಲ, ಏನು ಮಧ್ಯದ ಸ್ಥಿತಿಗಳಿಗೆ ಆ ಮಕ್ಕಳು ಉಳ್ಕೊಂಡ್ ಬಿಡ್ತಾರ. ಹಂಗ ಎಷ್ಟೋ ಜನ ಫ್ರೆಂಡ್ಸ್ನು ಅದಾರಿ, 1 ವರ್ಷ ಹೋಗ್ಯಾರಿ ಹೊಳ್ಳಿ ಬಂದಾರಿ. 1 ವರ್ಷ ಗೆಳತಿಯರೇ 1 ವರ್ಷ ಹೋಗಿ ರಿವರ್ಸ್ ಆಗಿ ನಿನ್ ಕಡೆನೆ ಬಂದು, ಬಟ್ ನಿನ್ನಷ್ಟು ಪ್ರತಿಶತ ಅಂಕಗಳನ್ನ ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈ ಒಂದು ರೂರಲ್ ಏರಿಯಾದಲ್ಲಿ ಇದ್ದು ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆ ಎಲ್ಲಾ ಸೌಲಭ್ಯಗಳನ್ನ ಮಕ್ಕಳಿಗೆ ಒದಗಿಸಿ ಕೊಡ್ತಾ ಇದೆ ಅನ್ನುವಂಥದ್ದು ನಿಮ್ಮ ಒಂದು ಉದ್ದೇಶ. ನಿಂಗನಗೌಡ ಪಾಟೀಲ್ ಅವರೇ, ಇಲ್ಲಿ ಈಗಾಗಲೇ ನಾವು ಕಾವೇರಿಯನ್ನ ಸಂದರ್ಶನ ತಗೊಂಡಿದೀವಿ. ಅವಳು ಇನ್ನೂ ಕಲಿಬೇಕು ಅನ್ನುವಂಥದ್ದು ಆಸೆ ಇದೆ. ಅಗಳೇ ನೀವು ತಿಳಿಸಿದ್ರಿ. ನಿಮ್ಮಂತೆ ಕೆಲವೊಂದು ಮಕ್ಕಳು ಈ ಕಾವೇರಿ ಇರುವಂತ ಸ್ಟೇಜ್ನೊಳಗೆ ಇರ್ತಾ ಇದ್ದಾರೆ. ಅವು ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋದ್ರ ಆ ದೇವರು ನಮ್ಗೆ ಏನಾದರೂ ಒಂದು ರೀತಿಯಲ್ಲಿ ಅವನ ಅಭಯ ಹಸ್ತ ಅನ್ನುವಂಥದ್ದು ನಮ್ಮ ಮೇಲೆ ಇರಬಹುದು. ಅಂತ ಎಷ್ಟೋ ಮಕ್ಕಳು ನಾವು ಇವತ್ತು ಸಮಾಜದಲ್ಲಿ ನೋಡುತ್ತಿರ್ತೀವಿ. ಆ ಮಕ್ಕಳಿಗೆ ಅವ್ರು ಏನಾದ್ರು ಹೇಳ್ಬಹುದೇನಂತ? ಸರ್ 100% ಇದು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೇಬೇಕು ಸರ್. ಟೈಮ್ ಸರ್ ಡಿಲೇ ಆಗ್ಬೋದು ಸರ್, ಬಟ್ ರಿಸಲ್ಟ್ 100% ಸರ್. ಬಟ್ ಇವ್ರ ತಂದೆ ಸಹಕಾರದೊಂದಿಗೆ ಆದ್ರೆ ನಾವು ಕೇಳ್ಕೊಂಡೇ ಮುಂದಿನ ಎಜುಕೇಶನ್ ಕಾಲಿಡ್ತೇವೆ ಸರ್. ಈಗ ತಂದೆಗೂ ನಾವು ಮಾಡಿದೆವಪ್ಪ ಅಂದ್ರೆ ತಂದೆಯವ್ರಿಗೂ ಅಳಗಳೆವಪ್ಪ ಅಂತಲೇ ಇಲ್ಲ ಸರ್. ಈಗ ಬಟ್ ಇದು ಮಾತ್ರ ಸತ್ಯ, ನಾವ್ ಯಾವೇ ಕ್ಷೇತ್ರದಲ್ಲಿ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಮಾತ್ರ 100%. ಬಟ್ ಇವ್ರು ಇಬ್ಬರನ್ನು ಸರ್ ನಮ್ಮ ಮಕ್ಕಳ ಸಮಾನ, ನಮ್ಮ ಕಾಸ ತಂದೆಯವ್ರ ಸಮಾನ ನಾವು ನೋಡ್ಕೊಂಡೇವ್ ಸರ್. ದೇವ್ರ ಎಲ್ಲಾನು ಒಂದಲ್ಲ ಒಂದ್ ರೀತಿ ನಡೆಸ್ಯಾನ ಸರ್. ಆನಿ ಬಾರ ಆನಿ ಗೊತ್ತಂಗ ನಮ್ಮ ಸಂಸಾರ ನಮ್ಮ ಪ್ರಪಂಚ ಒಟ್ಟು ಇದ್ದೇ ಇರ್ತಾವ ಸರ್. ಬಟ್ ಅವ್ರಿಗೆ ಭಗವಂತ ಒಟ್ಟ ಯಾವ ಕಡಿಮೆ ಬಿಟ್ಟಿಲ್ಲ ಸರ್. ಎಸ್ ಗೌಡ್ರೆ, ಕಾವೇರಿ ತಂದೆಯವರು ಬಗ್ಗೆ ಹೇಳಿದ್ರೆ ನೀವು, ಕಾವೇರಿ ತಂದೆಯವರು ಹೆಸರು ಏನ್ರಿ ಗೌಡ್ರು? ಈರಣ್ಣ ಇಂಗ್ಳಿಗೆ. ಈರಣ್ಣ ಇಂಗ್ಳಿ. ಅವ್ರು ಎಲ್ಲಿ ಇರ್ತಾ ಇದ್ದಾರೆ? ಈಗ ಅವ್ರು ಸಾಲೋಟಿಗೆ ಇರ್ತಾರೆ. ಸಾಲೋಟಿಗೆ ಒಂದು ಯಾವ್ದೋ ಉದ್ಯೋಗ ಮಾಡ್ಬೋದು. ಆ ಉದ್ಯೋಗವನ್ನು ಮಾಡ್ಕೊಂಡು ಅವರು ನಿಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಕೋಆರ್ಡಿನೇಷನ್ ತಗೊಂಡೇ ಮಾಡ್ಬೇಕು. ಕಾವೇರಿ ತಂದೆಯವರಿಗೆ ಒಂದು ಸಲಹೆಗಳನ್ನ ಕೇಳ್ಕೊಂಡು ನನ್ನ ಮಗಳಿಗೆ ಹೋಗ್ಲಿ. ಯಾಕಂದ್ರೆ ಸರ್ ನಾವ್ ಏನೇ ಮಾಡಿದ್ರು ತಂದಿನೇ ಇಲ್ಲ ಸರ್. ಹೌದ್ರಿ, ನಮ್ ಕರ್ತವ್ಯ ನಮ್ಮ ಮಕ್ಕಳ ಪ್ರೇಮ ತಂದು ಮಾಡಿದೀವಿ ಅಷ್ಟೇ ಸರ್. ಬಟ್ ಜವಾಬ್ದಾರಿತ ವ್ಯಕ್ತಿ ಅವರೇ ಸರ್. ಹೀಗಾಗಿ ಅವ್ರ ಕೋಆರ್ಡಿನೇಷನ್ ಇದ್ದೆ ಮುಂದೆ ಇದು ಮಾಡ್ಬೇಕಂತ ನಿರ್ಣಯ. ನೀವು ಹೇಳಿದ್ದು 100% ಸತ್ಯವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ತಂದೆಯನ್ನ ಕೇಳ್ಕೊಂಡು ಮುಂದಿನ ಒಂದು ಎಜುಕೇಶನ್ಕ್ಕೆ ನಾವು ಯಾವತ್ತೂ ಇಲ್ಲ ಅನ್ನಲ್ಲ, ಎಲ್ಲ ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರಿ. ಎಸ್ ಕಾವೇರಿ, ನಿನ್ನಂತೆ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಕೆಲವೊಂದು ತೊಂದರೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇರಬಹುದು, ವಿದ್ಯಾರ್ಥಿಗಳು ಇರಬಹುದು. ಅವರಿಗಾದ್ರೂ ಎದೆ ಗೊತ್ತದೆ, ಧೈರ್ಯದಿಂದ ಮುನ್ನುಗ್ಗಿದ್ರೆ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಒಂದು ಸಂದೇಶವನ್ನು ನಮ್ಮ ಎಲ್ಲ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರಿ. ಎಸ್, ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ತಾವು
ತಮ್ಮೆಲ್ಲರಿಗೆ ಏನ ಶುಭ ಹಾರೈಕೆಗಳಂತ ಹೇಳ್ತಾ ಇದ್ರಲ್ಲ, ಹಂಗೇನಾದ್ರೂ ಹೇಳ್ಬಹುದಾ ಎಲ್ಲ ವಿದ್ಯಾರ್ಥಿಗಳಿಗೆ? ಎಲ್ಲರೂ ಒಬ್ರು ಸಪೋರ್ಟ್ ದಿಂದ ಮುಂದ್ ಬರ್ತಾರಿ. ಅದು ನನ್ಗೂ ಸಿಕ್ಕೈತಿ, ಅವ್ರಿಗ್ನು ಸಿಕ್ತೈತಿ. ಹಂಗೆ ಓದಿ ಇದು ಮಾಡಿ ಸಪೋರ್ಟ್ ತಗೊಂಡು ಮುಂದ್ ಬಂದು 90 ಮ್ಯಾಲ್ ಪರ್ಸೆಂಟೇಜ್ ಮಾಡ್ಬೇಕು ಅಂತ ಹೇಳಿದ್ವಿ. ಇಲ್ಲಿವರೆಗೆ ಕಾವೇರಿ ಇಂದ್ರಿಗೆ ಮತ್ತು ಭಾಗ್ಯ ಮೇಡಮ್ ಅವರ, ಅನಂತರ ನಿಂಗನಗೌಡ ಪಾಟೀಲ್ ಅವರ, ನಿಮ್ಮ ಒಂದು ಸೋದರ ಸೊಸೆ ಕಾವೇರಿ ಇಂಗಳಿಗೆ ಅವರ ಒಂದು ಸಂದರ್ಶನದ ಜೊತೆಗೆ ತಾವೆಲ್ಲ ಭಾಗಿಯಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರಿ ನಮ್ಮ ಚಾನಲ್ಗೆ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.